ಸೂತರು ಯಾರಿದ್ದಾರೆ? ವೇದವ್ಯಾಸರ ಸಾಕ್ಷಾತ್ ಶಿಷ್ಯರು. ವೇದವ್ಯಾಸರು ವೇದವನ್ನು ಪಾಲು ಮಾಡುವಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳನ್ನು 4ಆಗಿ ವಿಭಾಗ ಮಾಡಿ ಸುಮಂತು, ಜೈಮಿನಿ, ಪೈಲ ಅಂತ ಅವರಿಗೆ ವಿಭಾಗ ಮಾಡಿ ಕೊಡ್ತಾರೆ. ಆಮೇಲೆ ಕೊನೆಗೆ ಪುರಾಣಗಳನ್ನು ಯಾರಿಗೆ ಕೊಡುವುದು ಅಂತ ಆ ಹೊತ್ತಿಗೆ ಇತಿಹಾಸ ಪುರಾಣಾನಾಂ ಪಿತಾಮೇ ರೋಮಹರ್ಷಣ ಅಂತ ಸೂತರು ಭಾಗವತದಲ್ಲಿ ಹೇಳ್ತಾರೆ. ಋಗ್ವೇದವನ್ನು ಒಬ್ಬನಿಗೆ, ಯಜುರ್ವೇದವನ್ನು ಒಬ್ಬನಿಗೆ ಅಂತ ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನರಿಗೆ ಕೊಟ್ಟರು. ಇತಿಹಾಸವನ್ನು, ಮಹಾಭಾರತವನ್ನು ಕೊಡಬೇಕು ಅಂತ ಮನಸ್ಸಾಯ್ತಂತೆ. ಪುರಾಣವನ್ನು ಕೊಡಬೇಕು ಅಂತ ಮನಸ್ಸಾಯ್ತಂತೆ ವೇದವ್ಯಾಸರಿಗೆ. ಯಾರಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿದ್ರಂತೆ. ಸೂತ ಪುರಾಣಿಕರ ತಂದೆಯಾದ ರೋಮಹರ್ಷಣ ಎನ್ನುವವರಿಗೆ ಅದನ್ನು ಕೊಟ್ಟರು ಅಂತ. ಹಾಗಾಗಿ ಅವರು ಏನು ಮಾಡಿದ್ದಾರೆ, ಉಗ್ರಶ್ರವಸ್ಸು ಅಂತ ಅವರಿಗೆ ಹೆಸರು. ಅವರು ಪೂರ್ಣವಾಗಿ ಇದನ್ನು ಕೇಳಿದ್ದಾರೆ ವೇದವ್ಯಾಸರಿಂದ, ಭಕ್ತಿಯಿಂದ ಕೇಳಿದ್ದಾರೆ. ಮುಂದೆ ಅವರದನ್ನು ಹೇಳ್ತಾರೆ. ಹಾಗೆ ಭಕ್ತಿಯಿಂದ ಕೇಳಿ ವ್ಯರ್ಥ ಮಾಡಲಿಲ್ಲ, ತಮ್ಮ ಮಗನಿಗೆ ಉಪದೇಶ ಮಾಡಿದ್ದಾರೆ, ಸೂತರಿಗೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ರೋಮಹರ್ಷಣದಿಂದ ಸೂತ ಪುರಾಣಿಕರು ಅದನ್ನು ಅಷ್ಟನ್ನು ವೇದವ್ಯಾಸರು ಹೇಳಿದ್ದನ್ನು ಕೇಳಿಕೊಂಡು ಮನಸ್ಸಿನಲ್ಲಿ ಅದನ್ನು ಸ್ಥಿರ ಮಾಡಿ ಇಟ್ಟುಕೊಂಡಿದ್ದಾರೆ. ಎಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ, ಇನ್ನು ಯಾರಿಗೂ ಹೇಳಲಿಲ್ಲ. ಆಗ ಏಕಾಂತದಲ್ಲಿ ರೋಮಹರ್ಷಣರು ಸೂತ ಪುರಾಣಿಕರನ್ನು ಮಗನನ್ನು ಕರೆದು ಹೇಳ್ತಾರೆ, ನೀನೊಂದು ಕೆಲಸ ಮಾಡಬೇಕು. ಏನು ಅಂತಂದರೆ, ವೇದವ್ಯಾಸರು ನನಗೆ ಅನುಗ್ರಹ ಮಾಡಿದ ಇತಿಹಾಸ ಪುರಾಣಗಳನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ನೀನು ಕೇವಲ ನೀನೇ ಉಪಾಸನೆ ಮಾಡಲಿಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಬಾರ್ದು. ಅದು ಕೊಟ್ಟದ್ದು ಅದಕ್ಕೋಸ್ಕರವೇ, ತಾನು ಚಿಂತನೆ ಮಾಡಬೇಕು ಅಂತ. ಆದರೆ ರೋಮಹರ್ಷರ ಕಾರುಣ್ಯ ದೊಡ್ಡದು, ಸೂತ ಪುರಾಣಿಕರ ಕಾರುಣ್ಯ ದೊಡ್ಡದು. ಅದಕ್ಕಿಂತ ವೇದವ್ಯಾಸರ ಆಲೋಚನೆ ದೊಡ್ಡದು. ಅವರು ಹೇಳ್ತಾರೆ, ನಿನಗೆ ಸಿಹಿಯನ್ನು ಕೊಟ್ಟದ್ದು ಎಲ್ಲವನ್ನೂ ನೀನು ತಿನ್ನು ಅಂತ ಅಲ್ಲ, ಆದರೆ ನೀನು ತಿನ್ನಬಾರ್ದು ಅಂತೂ ಅಲ್ಲ, ನೀನೂ ತಿನ್ನಬೇಕು. ಯಾವುದೋ ಒಂದು ಹಣ್ಣನ್ನು, ಒಂದಿಷ್ಟು ಸಕ್ಕರೆಯನ್ನು ಕೊಟ್ಟರೆ ಅದನ್ನು 4 ಜನಕ್ಕೆ ಹಂಚಿದ್ರೆ ಖಾಲಿ ಆಗ್ತದೆ. ಆದರೆ ಒಂದು ಹಣತೆಯಲ್ಲಿ ದೀಪ ಹಚ್ಚಿ ಮತ್ತೊಂದು ಬತ್ತಿ ಕೊಟ್ಟರೆ ಅದರಿಂದ ಎಷ್ಟು ದೀಪವನ್ನು ಹಚ್ಚಬಹುದು, ಮೊದಲನ ದೀಪ ಖಾಲಿ ಆಗೋದಿಲ್ಲ. ಹಾಗೆ ಜ್ಞಾನ ಎನ್ನುವಂಥದ್ದು ಹಾಗೆ, ನಿನಗೆ ಕೊಟ್ಟ ಜ್ಞಾನ ವ್ಯರ್ಥ ಆಗಬಾರದು, ನೀನು ಅದನ್ನು ಎಲ್ಲ ಕಡೆಯಲ್ಲೂ ಪ್ರಸಾರ ಮಾಡಬೇಕು. ಹೇಗೆ ಪ್ರಸಾರ ಮಾಡೋದು? ಮನೆ ಮನೆಗೆ ಹೋಗಿ ನಾನು ದೇವರ ಕಥೆ ಹೇಳ್ತೇನೆ ಕೇಳಿಸಿಕೊಳ್ಳಿ ಅಂತಂದರೆ ಕೇಳುವವರಿಗೆ ವ್ಯವಧಾನ ಉಂಟೋ ಇಲ್ಲೋ ಗೊತ್ತಿಲ್ಲ. ಕೇಳುವವರಿಗೇ ಹೇಳಬೇಕು. ಕೇಳುವವರು ಎಲ್ಲಿರ್ತಾರೆ ಅಂತಂದರೆ ಅದಕ್ಕೆ ಅವರು ಹೇಳ್ತಾರೆ, ರೋಮಹರ್ಷಣರು, ನೀನು ಯಜ್ಞ ಎಲ್ಲಿ ಆಗ್ತಾ ಉಂಟೋ ಅಲ್ಲಿಗೆ ಹೋಗಬೇಕು. ಯಾಕೆ ಅಂತಂದರೆ 2 ಉಪಯೋಗ. ಅಧ್ವರವನ್ನು ದರ್ಶನ ಮಾಡಿದ್ರಿಂದಲೇ ಎಲ್ಲ ಪಾಪ ನಾಶ ಆಗುತ್ತದೆ ಅಂತ ಒಂದು. ಇನ್ನೊಂದು, ಅಧ್ವರ ಅಂತಂದರೆ, ಯಜ್ಞ ಅಂತಂದರೆ ಯಾವುದೋ ಒಂದು ಲೌಕಿಕವಾದ ವ್ಯವಹಾರ ಅಲ್ಲ, ದೇವತೆಗಳನ್ನು ಕರೆಯುವಂಥ ಒಂದು ದೊಡ್ಡ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಎಲ್ಲ ದೇವತೆಗಳು ಬರ್ತಾರೆ, ಹವಿಸ್ಸನ್ನು ಸ್ವೀಕಾರ ಮಾಡಿಕೊಳ್ತಾರೆ ಋಷಿಗಳಿಂದ. ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ 2 ಉಪಯೋಗ. ದೇವತೆಗಳನ್ನೂ ನೋಡಿದ ಹಾಗಾಗ್ತದೆ, ಋಷಿಗಳನ್ನೂ ನೋಡಿದ ಹಾಗಾಗ್ತದೆ. ಇನ್ನೊಂದು, ಎಲ್ಲಿ ಜ್ಞಾನಿಗಳಿದ್ದಾರೋ ಅಲ್ಲಿ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡ್ರು ನಾವು ಪವಿತ್ರವಾಗ್ತೇವೆ. ಯಾಕೆಂದರೆ ಆ ಜ್ಞಾನಿಗಳ ತಪಃಪ್ರಭಾವ, ಅವರ ಪ್ರಭಾವಲಯದ ಒಳಗೆ ಸಿಕ್ಕಿ ನಾವು ಪವಿತ್ರರಾಗುತ್ತೇವೆ, ಭೂತಾತ್ಮರಾಗುತ್ತೇವೆ. ಆ ದೃಷ್ಟಿಯಿಂದ ನೀನು ಯಜ್ಞಕ್ಕೆ ಹೋಗಬೇಕು. ಯಜ್ಞ ಎಲ್ಲಿ ಆಗ್ತಾ ಉಂಟು ಅಂತ ಕೇಳಿದರೆ ನೈಮಿಷಾರಣ್ಯದಲ್ಲಿ ಯಜ್ಞ ಆಗ್ತಾ ಉಂಟು. ನೈಮಿಷಾರಣ್ಯ ಎನ್ನುವಂಥದ್ದು ದೊಡ್ಡ ಒಂದು ಯಜ್ಞಭೂಮಿ, ತಪೋಭೂಮಿ. ಎಲ್ಲ ಋಷಿಗಳು ದೇವರನ್ನು ಪ್ರೀಣನ ಮಾಡಬೇಕು, ದೇವರನ್ನು ಸಂತೋಷಪಡಿಸಬೇಕು ಎನ್ನುವ ದೃಷ್ಟಿಯಿಂದ ಯಜ್ಞಗಳನ್ನು ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ನೀನು ಹೋಗಬೇಕು. ಹೇಗೆ ಹೋಗುವುದು? ನೈಮಿಷಾರಣ್ಯದ ಮಹತ್ವ ಏನು ಅಂತಂದರೆ ಅದನ್ನು 1-2 ಶ್ಲೋಕಗಳ ಆರಂಭದಲ್ಲಿ ಹೇಳಿಬಿಡ್ತಾರೆ. ದೇವರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿದ್ರಂತೆ ಋಷಿಗಳು, ನಮಗೆ ಜ್ಞಾನ ಕೊಡಬೇಕು ದೇವರೇ, ಸಾಧನೆ ಮಾಡಲಿಕ್ಕೆ ಒಂದು ಪಥವನ್ನು ತೋರಿಸಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ. ಆಗ ದೇವರು ಒಂದು ಚಕ್ರವನ್ನು ಕೊಟ್ಟಂತೆ, ಒಂದು ಧರ್ಮಚಕ್ರ. ಮೊದಲಿಗೆ ಧರ್ಮಚಕ್ರ ಎನ್ನುವಂಥದ್ದು ಪುರಾಣಗಳಲ್ಲಿ ಕಾಣುವ ಪದ್ಮದಲ್ಲಿ ಧರ್ಮಚಕ್ರ ಎನ್ನುವ ಶಬ್ದವೇ ಉಂಟು. ಧರ್ಮವನ್ನು ಉಳಿಸಬೇಕು ನೀವು, ಅದಕ್ಕೋಸ್ಕರ ಧರ್ಮಚಕ್ರವನ್ನು ಉಪಾಸನೆ ಮಾಡಿ
ನಾನು ಚಕ್ರವನ್ನು ಕೊಟ್ಟಿದ್ದೇನೆ. ಚಕ್ರ ಅಂದರೆ ಬೇರೆ ಅಲ್ಲ, ಚಕ್ರಾಭಿಧಾನೋ ಹರಿಹಿ ಅಂತ ದೇವರೇ ಅಂತ ಅರ್ಥ. ಈ ಚಕ್ರ ಹೋಗ್ತಾ ಇದ್ದ ಹಾಗೆ ಅದರ ಹಿಂದೆ ಹೋಗಿ, ಯಾವುದು ಸಾಧನ ಭೂಮಿಯೋ ತಪೋಭೂಮಿಯೋ ಆ ಭೂಮಿ ಬಂದಾಗ ಈ ಚಕ್ರದ ನೇಮಿಗಳು ಬೀಳ್ತವೆ. ಚಕ್ರದಲ್ಲಿ 3 ಅಂಗಗಳು, ಅಕ್ಷ, ಅರ, ನೇಮಿ ಅಂತ. ಅಕ್ಷ ಅಂತಂದರೆ ಚಕ್ರದ ಒಳಗಿರುವಂಥ ಭಾಗ, ಅರ ಅಂತಂದರೆ ಚಕ್ರಕ್ಕೆ ಸಿಕ್ಕಿಸಲ್ಪಟ್ಟಂಥ ಕಡ್ಡಿಗಳು, ನೇಮಿ ಅಂತಂದರೆ ಆ ಕಡ್ಡಿಯನ್ನು ಹೊರಗಿಂದ ಹಿಡ್ಕೊಂಡಂಥ ರಿಮ್, ಅದಕ್ಕೆ ನೇಮಿ ಅಂತ ಕರೆಯುವಂಥದ್ದು. ಈ 3 ಭಾಗ ಇರ್ತದೆ. ಈ ನೇಮಿ ಎಲ್ಲಿ ಬಿದ್ದು ಹೋಗ್ತದೋ ಆಗ ಎಲ್ಲ ಕಡ್ಡಿಗಳು ಬೀಳ್ತದೆ ಅಂತ ಅರ್ಥ. ಚಕ್ರ ಬೀಳ್ತದೆ, ಅಲ್ಲಿಗೆ ಹೋಗಿ ಅಲ್ಲಿ ಧರ್ಮ ಕಾರ್ಯವನ್ನು ನೀವು ಮಾಡಬೇಕು ಅಂತ. ಹಾಗೆ ಈ ಚಕ್ರ ಎಲ್ಲಿ ಬಿತ್ತೋ, ನೇಮಿಗಳು ಎಲ್ಲಿ ಬಿತ್ತೋ ಅದಕ್ಕೆ ನೈಮಿಷ ಅಂತ ಹೆಸರಾಯಿತು ಅಂತ ಪದ್ಮಪುರಾಣ ಈ ಕಥೆ ಹೇಳುವಂಥದ್ದು. ನೈಮಿಷಾರಣ್ಯದ ಬಗ್ಗೆ ಅನೇಕ ನಿಷ್ಪತ್ತಿಗಳಿದ್ದಾವೆ. ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಲ್ಲಿ ನೈಮಿಷದ ಮಹಾತ್ಮ್ಯವನ್ನು ಹೇಳಿದ್ದುಂಟು. ಇದನ್ನು ಪದ್ಮಪುರಾಣ ಹೇಳ್ತದೆ. ಹಾಗಾಗಿ ಎಲ್ಲ ಋಷಿಗಳು ಅಲ್ಲಿ ಹೋಗಿ ಯಜ್ಞವನ್ನು ಮಾಡ್ತಾ ಇದ್ರು ಅಂತ. ಇದನ್ನು ರೋಮಹರ್ಷಣರು ಮಗನಿಗೆ ಹೇಳ್ತಾರೆ, ನೀನು ಹೋಗಬೇಕು ನೈಮಿಷಕ್ಕೆ ಹೋಗಿ ಅಲ್ಲಿ ಋಷಿಗಳಲ್ಲಿ ಬ್ರಹ್ಮ ವಿಚಾರವನ್ನು ಮಾಡಬೇಕು, ಅವರಲ್ಲಿ ವೇದದಲ್ಲಿ ಹೇಳಲ್ಪಟ್ಟಂತಹ ವಿಚಾರವನ್ನು ತಿಳಿದುಕೊಳ್ಬೇಕು, ಶ್ರವಣ ಮಾಡಬೇಕು. ಆಮೇಲೆ ಇತಿಹಾಸ ಪುರಾಣಗಳಲ್ಲಿ ಅವರಿಗೆ ಸಂಶಯ ಬಂದರೆ ನೀನು ಉತ್ತರ ಕೊಡಬೇಕು ಅಂತ ಈ ದೃಷ್ಟಿಯಿಂದ ಅವರನ್ನು ಕಳಿಸ್ತಾರೆ. ಸೂತ ಪುರಾಣಿಕರು ತಂದೆಗೆ ವಂದಿಸಿ ನಾನು ಹೋಗುತ್ತೇನೆ ಅಂತ ನೈಮಿಷಾರಣ್ಯಕ್ಕೆ ಬಂದಿದ್ದಾರೆ. ನೈಮಿಷಾರಣ್ಯದಲ್ಲಿ ದೊಡ್ಡ ಸತ್ರ, ದೀರ್ಘ ಸತ್ರ ಅಂತ ಕರೀತೇವೆ. ಇವತ್ತಿನ ದಿವಸದಲ್ಲಿ 1 ದಿವಸ 2 ದಿವಸ ನಡೆಯುವಂಥ ಯಜ್ಞಗಳಾಗ್ತದೆ, ಹೆಚ್ಚು ಅಂದರೆ 8 ದಿವಸ ನಡೆಯುವಂಥ ಯಜ್ಞಗಳಾಗ್ತದೆ. ನೈಮಿಷಾರಣ್ಯದಲ್ಲಿ ಆಗ್ತಾ ಇದ್ದದ್ದು ವಾರ್ಷಿಕ ಸತ್ರಗಳು, 1 ವರ್ಷ ಸತ್ರ ಪೂರ್ಣ ಯಜ್ಞ ಆಗ್ತದೆ, ಅಥವಾ 12 ವರ್ಷ ಇರುವಂತಹ ಸತ್ರ. ಹೀಗೆ 100 ವರ್ಷದ ಸತ್ರ ಅಂತೆಲ್ಲ ದೀರ್ಘ ಸತ್ರ ಅಂತ ಕರೆಯುವಂತಹ ಸತ್ರಗಳು ಆಗ್ತಾ ಇತ್ತು ಅಂತ ಪುರಾಣಗಳು ಹೇಳ್ತದೆ. ಏನು ಸತ್ರ ಅಂತಂದರೆ ಸತ್ರದಲ್ಲಿ 2, ಒಂದು ದ್ರವ್ಯಮಯವಾದಂತಹ ಯಜ್ಞಗಳು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎನ್ನುವಂಥ 3 ಸವನಗಳೆಲ್ಲ ಆಗ್ತದೆ. ತ್ರಿಶವನ ಅಂತ ಕರೀತೇವೆ. 3 ಸವನಗಳು ಅಂತ. ಸಂಧ್ಯೆಗಳನ್ನು 3 ದಿನದ ಭಾಗಗಳು ಅಂದರೆ ಹಗಲಿನ ಭಾಗವನ್ನು 3 ಮಾಡಿದ್ದಾರೆ. ಹಗಲು ಆರಂಭ ಆಗುವಂಥದ್ದಕ್ಕೆ ಪ್ರಾತಃಸವನ ಅಥವಾ ಪ್ರಾತಃ ಸಂಧ್ಯಾ ಅಂತ ಕರೆಯುವಂಥದ್ದು. ಹಗಲು ಅಂತ್ಯವಾಗುವ, ರಾತ್ರಿ ಆರಂಭ ಆಗುವ ಅಂದರೆ ಸೂರ್ಯ ಅಸ್ತ ಆಗುವ ಹೊತ್ತಿಗೆ ಸಾಯಂ ಸಂಧ್ಯಾ ಅಂತ ಕರೆಯುವಂಥದ್ದು. ಈ 2ರ ಮಧ್ಯದಲ್ಲಿ ಇರುವಂಥದ್ದಕ್ಕೆ ಮಾಧ್ಯಂದಿನ ಅಂತ ಕರೆಯುವಂಥದ್ದು. ಹಾಗಾಗಿ ಪ್ರಾತಃಸವನ, ಮಾಧ್ಯಂದಿನ ಸವನ, ತೃತೀಯ ಸವನ ಅಂತ 3 ಸವನಗಳು. ಈ ಸವನ ಅಂತ ಹೆಸರು ಬಂದದ್ದು ಯಜ್ಞ ಪ್ರಕ್ರಿಯೆಯಲ್ಲಿ ಹಿಂಡುವಂತಹ ಕ್ರಿಯೆಯ ಮೂಲಕ. ಸವನ ಅಂತಂದರೆ ಹೊತ್ತು ಅಂತ ಅರ್ಥ ಅಲ್ಲ, ಹಿಂಡುತ್ತಾರೆ ಅಂತ ಅರ್ಥ. ಅಭಿಶವನಂ ಅಂತ ಕರೆಯುವಂಥದ್ದು. ಏನು ಸವನ ಅಂತಂದರೆ ದೇವತೆಗಳಿಗೆ ಸೋಮರಸವನ್ನು ಕೊಡಬೇಕಲ್ವಾ, ಅದಕ್ಕೆ ಸೋಮದ ಬಳ್ಳಿಗಳನ್ನು ಕಲ್ಲಿನ ಮೇಲೆ ಜಜ್ಜಿ ಬೆಳಗ್ಗೆ ಹಿಂಡುವುದಕ್ಕೆ ಪ್ರಾತಃಸವನ ಅಂತ ಹೆಸರು, ಮಧ್ಯಾಹ್ನ ಹಿಂಡುವುದಕ್ಕೆ ಮಾಧ್ಯಂದಿನ ಸವನ ಅಂತ ಹೆಸರು, ಸಾಯಂಕಾಲ ಹಿಂಡುವುದಕ್ಕೆ ತೃತೀಯ ಸವನ ಅಂತ, 3ನೇ ಸರ್ತಿ ಹಿಂಡುವುದು ಅಂತ, ಹೀಗೆ ತೃತೀಯ ಸವನ ಅಂತ ಹೆಸರು. ಈ 3 ಸವನಗಳಲ್ಲಿ ದ್ರವ್ಯಮಯವಾದಂತಹ ಯಜ್ಞ ಆಗ್ತದೆ, ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾರೆ. ಪ್ರಾತಃಸವನ ಆಗಿ ಮಾಧ್ಯಂದಿನ ಆರಂಭ ಆಗುವುದಕ್ಕೆ ಮೊದಲು ಒಂದಿಷ್ಟು ಹೊತ್ತುಂಟಲ್ಲ, ಸಂಧಿಕಾಲ ಅಂತ ಕರೀತೇವೆ. ಅಂದರೆ ಸವನದ ಸಂಧಿ, ದಿನದ ಸಂಧಿ ಸವನ, ಸವನದ್ವಯಗಳ ಸಂಧಿ ಅಂತಂದರೆ ಅದು ದಿನದ ಒಂದು ಪಾಲು, ಒಂದಿಷ್ಟು ಹೊತ್ತುಂಟು. ಆ ಹೊತ್ತು ಏನು ಮಾಡುವುದು ಅಂತ, ಅದಕ್ಕೆ ಯಜ್ಞದಲ್ಲಿಯೇ ಕೆಲವು ಮಾತುಂಟು. ಯಜ್ಞದಲ್ಲಿ ಕೆಲವು ಶೂನ್ಯ ವೇಳೆ ಅಂತುಂಟು. ಅಂದರೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತ ಅರ್ಥ. ಮಾಡಬೇಕಾದ ಕೆಲಸ ಮುಗಿದು ಹೋಗಿದೆ, ಇನ್ನೊಂದು ಕೆಲಸ ಶುರುವಾಗ್ಲಿಕ್ಕೆ ಒಂದಿಷ್ಟು ಹೊತ್ತುಂಟು, ಈ ಮಧ್ಯದ ಹೊತ್ತಿನಲ್ಲಿ ಏನಾದರೂ ಮಾಡ್ಬೋದು ಅಂತ. ಆಗ ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಯಜ್ಞದಲ್ಲಿ ಹವಿಸ್ಸನ್ನು ತಯಾರು ಮಾಡಬೇಕು. ಅಕ್ಕಿಯನ್ನು ಕುಟ್ಟಿ ಪಾತ್ರೆಗೆ ಹಾಕಿ ನೀರು ಹಾಕಿ ಅಗ್ನಿಯಲ್ಲಿಟ್ಟು ಬೇಯಿಸಬೇಕು. ಅನ್ನ ಆಗುವವರೆಗೆ ಬೇರೆ ಯಾವುದೇ ಕ್ರಿಯೆ ಮಾಡಲಿಕ್ಕಿಲ್ಲ, ಸುಮ್ಮನೆ ಕೂತ್ಕೊಳ್ಬೇಕಲ್ವಾ. ಯಾಜ್ಞಿಕರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಕಿಂಚಿತ್ ಪುರಾಣ ಮಾಚಕ್ಷೀತ, ಈ ಹೊತ್ತಿಗೆ ಏನಾದರೂ ಹೇಳಿ ಅಂತ ಋಷಿಗಳು ಹೇಳ್ತಾರೆ. ಈ ಹೊತ್ತಿಗೆ ಬೇರೆ ಏನಾದರೂ ಹೇಳಿ, ಯಜ್ಞ ಕರ್ಮವನ್ನು ಬಿಟ್ಟು ಅದರ ಪ್ರಕ್ರಿಯಾ ವಿಧಿಗಳಲ್ಲಿ ಬರುವಂತಹ ಕ್ರಿಯಾಕಲಾಪಗಳಲ್ಲಿ ಬರುವಂತಹ ವಿಷಯಗಳನ್ನು ಬಿಟ್ಟು ಬೇರೆ ಏನಾದರೂ ಹೇಳಿ ಅಂತ ಆ ಹೊತ್ತಿಗೆ ಈ ಪುರಾಣಗಳನ್ನು ಹೇಳುವಂಥದ್ದು ಅಂತ. ಹಾಗಾಗಿ ಯಜ್ಞದಲ್ಲೂ ಕೂಡ ಪುರಾಣಕ್ಕೆ ಪ್ರಸಕ್ತಿ ಉಂಟು ಅಂತ ನಮಗೆ ಗೊತ್ತಾಗ್ತದೆ. ಈ ಹೊತ್ತಿಗೆ 1ನೇ ಸವನ ಮುಗಿದಿದೆ, 2ನೇ ಸವನ ಆರಂಭ ಆಗಬೇಕು. ಆ ಹೊತ್ತಿನಲ್ಲಿ ಋಷಿಗಳಿಗೆ ಸ್ವಲ್ಪ ಪುರುಸೊತ್ತಿರ್ತದೆ, ಅವರಿಗೆ ಸಮಯಾವಕಾಶ ಇರ್ತದೆ.
ನಾವಾದರೆ ಆ ಸಮಯಾವಕಾಶ ಇದ್ದರೆ ಒಂದು ಕೆಲಸ ಮುಗಿಯಿತು, ಮತ್ತೊಂದು ಕೆಲಸ ಆರಂಭ ಆಗಬೇಕು, ಮಧ್ಯದಲ್ಲಿ ಸ್ವಲ್ಪ ಉಂಟು ರೆಸ್ಟ್ ಅಂತ ಹೇಳ್ತೇವೆ, ಹೋಗಿ ಮಲ್ಕೊಳ್ತೇವೋ ಅಥವಾ ವಿಶ್ರಾಂತಿ ಪಡೆಯೋದು, ಇನ್ನೊಂದು ಕೆಲಸ ಏನಾದರೂ ಮಾಡ್ತೇವೆ. ಋಷಿಗಳು ಅವರಿಗೆ ವಿಶ್ರಾಂತಿ ಇಲ್ಲ, ಅವರಿಗೆ ಕೆಲಸದ ಬದಲಾವಣೆ ವಿಶ್ರಾಂತಿ, ಒಂದು ಕೆಲಸ ಮಾಡಿ ಮತ್ತೊಂದು ಕೆಲಸ ಆರಂಭ ಮಾಡೋದು ಅದು ವಿಶ್ರಾಂತಿ. ಹಾಗಾಗಿ ಋಷಿಗಳೇನು ಮಾಡ್ತಿದ್ರು ಅಂತ ಕೇಳಿದರೆ, ಅವರು ಈ ಹೊತ್ತಿಗೆ ಮತ್ತೆ ಪುರಾಣಗಳನ್ನು ಶ್ರವಣ ಮಾಡ್ತಾ ಇದ್ರು ಅಂತ. ಅದು ಸೂತ ಪುರಾಣಿಕರಿಗೆ ಗೊತ್ತುಂಟು. ಆ ದೃಷ್ಟಿಯಿಂದ ಅವರು ನೈಮಿಷಾರಣ್ಯಕ್ಕೆ ಬರ್ತಾರೆ. ಅವರು ಬಂದು ಎಲ್ಲ ಋಷಿಗಳನ್ನು ನೋಡ್ತಾರೆ. ಎಲ್ಲ ಪುರಾಣಗಳಲ್ಲೂ ಶೌನಕರ ಹೆಸರು ಮೊದಲಿಗೆ ಬರುವಂಥದ್ದು. ಋಷಿಗಳು ತುಂಬ ಜನ ಇದ್ದಾರೆ, ಶೌನಕರು ಮುಖ್ಯರು. ಅಂದರೆ ಕೇಳಬೇಕು ಅಂತ ಆಸಕ್ತಿ ಇರುವವರಲ್ಲಿ ಮೊದಲು ಬಂದವರು ಶೌನಕರು ಅಂತ. ಎಲ್ಲರನ್ನು ಹಿಂದಕ್ಕೆ ಬಂದವರು ಶೌನಕರು ಮುಂದೆ ಬರ್ತಾರೆ. ಸೂತ ಪುರಾಣಿಕರಿಗೆ ಪುರಾಣಿಕರನ್ನು ನೋಡ್ತಾರೆ. ನೋಡಿ ಪರಿಪ್ರಶ್ನೆ, ಕುಶಲ ಪ್ರಶ್ನೆ ಆದ ಕೂಡಲೇ ಅವರು ಹೇಳ್ತಾರೆ, ನಮಗೆ ಒಂದಷ್ಟು ಸಂಶಯಗಳುಂಟು, ನಮಗೆ ಇನ್ನಷ್ಟು ಭಗವಂತನನ್ನು ತಿಳ್ಕೊಳ್ಬೇಕು ಅಂತ. ಯಜ್ಞದಲ್ಲಿ ನಾವು ವ್ಯಸ್ತರಾಗಿದ್ದೇವೆ, ಆದರೆ ಯಜ್ಞದಿಂದ ಯಾರು ಈಡ್ಯನಾಗಿದ್ದಾನೋ, ಯಜ್ಞದಿಂದ ಯಾರು ಗಮ್ಯನಾಗಿದ್ದಾನೋ ಅಂತಹ ಯಜ್ಞ ಪುರುಷನ ಬಗ್ಗೆ ನಮಗೆ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಮಗೆ ಇವತ್ತು ಪದ್ಮಪುರಾಣವನ್ನು ಹೇಳಿ ಅಂತ ಪದ್ಮವನ್ನು ಆರಂಭ ಮಾಡ್ತಾರೆ. ಅನೇಕ ಪುರಾಣಗಳನ್ನು ನಾವು ಕೇಳಿದ್ದೇವೆ, ಪದ್ಮಪುರಾಣ ಇಲ್ಲಿವರೆಗೆ ನಾವು ಕೇಳಲಿಲ್ಲ, ನಮಗೋಸ್ಕರ ನೀವು ಪದ್ಮಪುರಾಣವನ್ನು ಹೇಳಿ ಅಂತ ಶೌನಕರು ಸೂತರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅವರು ಹೇಳುವಾಗ ಯಾವುದನ್ನು ಹೇಳಬೇಕು? ಪದ್ಮಂ ಪುರಾಣಂ ಸರ್ವೇಷಾಂ ಕಥಯಸ್ವ ಮಹಾಮತೆ. ಇವತ್ತು ನಮಗೆ ಪದ್ಮಪುರಾಣವನ್ನು ನೀವು ಹೇಳಬೇಕು. ಯಾವ ಪದ್ಮಪುರಾಣ ಅಂತಂದರೆ, ಕಥಂ ಪದ್ಮಂ ಸಮುದ್ಭೂತಂ ಬ್ರಹ್ಮ ತತ್ರ ಕಥಂ ಅಭೂತ್ ಪ್ರೋದ್ಭೂತೇನ ಕಥಂ ಸೃಷ್ಟಿ ಕೃತ ತಾಂತು ತಥಾ ವದ. ಪದ್ಮ ಹೇಗೆ ಹುಟ್ಟಿತ್ತು? ನಾವೆಲ್ಲ ಬ್ರಹ್ಮನನ್ನು ಪದ್ಮಭೂ ಅಂತ ಕರೆದಿದ್ದೇವೆ. ಬ್ರಹ್ಮದೇವರು ಕಮಲದಲ್ಲಿ ಹುಟ್ಟಿದ್ದಾರೆ ಅಂತ ನಾವು ಕರೆದದ್ದು. ಹಾಗಾಗಿ ಅಂತಹ ಬ್ರಹ್ಮದೇವರು ಹೇಗೆ ಹುಟ್ಟಿದರು? ಬ್ರಹ್ಮದೇವರು ಹುಟ್ಟಬೇಕಾದ್ರೆ ಒಂದು ಪದ್ಮ ಬೇಕಲ್ವ? ನನಗೆ ಬ್ರಹ್ಮ ಹುಟ್ಟಿದ್ದು ಹೇಗೆ ಅಂತ ಬೇಡ, ಬೇರೆ ಪುರಾಣ ನಾನು ಕೇಳಿದ್ದೇನೆ, ನನಗೆ ಪದ್ಮ ಹುಟ್ಟಿದ್ದು ಹೇಗೆ ಅಂತ ಬೇಕು ಅಂತ ತುಂಬ ಅದ್ಭುತವಾದ ಪ್ರಶ್ನೆ ಕೇಳ್ತಾರೆ.